ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಈಶ್ವರಿ ಉರ್ಕೊಂಡು ಬಿದ್ದೋಗ್ತಾ ಇದ್ದಾಳೆ ಸೆಡ್ಡಲ್ಲಿ. ಅವಳಿಗೆ ಐಷಾರಾಮನ ಜೀವನದಲ್ಲಿ ಇದ್ದಾಳಲ್ವ, ಇದು ಹಿಂಸೆ ಆಗ್ತಾಯಿದೆ. ಈ ಕಡೆ ಬಂದು ಅಜ್ಜಿ ವಿದ್ಯೆಯನ್ನು ಭದ್ರನ್ನು ಒಂದು ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡ್ತೈತೆ. ಆದರೆ ಯಾರೂ ಮಾತು ಕೇಳ್ತಾ ಇಲ್ಲ. ಅಲ್ಲಿ ಶಿವರಾಮೇಗೌಡ ಸುಮ್ಮನಿರವ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಅವನಂತಾನೆ. ಇಲ್ಲಿ ಬಂದರೆ ಭದ್ರ ಕಾಗೆ ಮುತ್ಕಿ ಸುಮ್ಮನೆ ಕೂತ್ಕ, ನಿನ್ಗೇನು ಗೊತ್ತಾಗಲ್ಲ, ನೀನು ಮಾತಾಡಬೇಡ ಅಂತ ಇವನಂತಾನೆ. ವಿದ್ಯೆನ ಕೇಳಿದ್ರೆ ಇಲ್ಲ ಅಮ್ಮಮ್ಮ ಅದಾಗದೇ ಇಲ್ಲ, ಕೊನೆವರೆಗೂ ನಾನು ಹಿಂಗೆ ಇರೋದೇ ಅಂತ ಅವಳಂತಾಳೆ. ಯಾರ ಕಡೆ ಬಿದ್ದು ಸಾಯಲಿ ನಾನು ಅಂತ ಅಜ್ಜಿ ತುಂಬಾ ಯೋಚನೆ ಮಾಡುತ್ತೆ. ಯೋಚನೆ ಮಾಡಿ ಆಮೇಲೆ ಈ ಕಡೆ ಬಂದು ವಿದ್ಯಾ ಹೋಟೆಲ್ ಓನರ್ ಅಡ್ವಾನ್ಸ್ ಕೊಟ್ಟಿರ್ತಾನಲ್ವ, ಔಟ್ ಹೌಸಿಗೆ ಬಾಡಿಗೆಗಾದರೆ ಇರ್ತೀನಿ, ಇಲ್ಲಾಂದರೆ ಇರಲ್ಲ ಅಂತ ಹೇಳಿರ್ತಾಳೆ. ಹಾಗಾಗ್ಬಿಟ್ಟು ಔಟ್ ಹೌಸಿಗೆ ಇವತ್ತು ಬಾಡಿಗೆ ಕೊಡೋಕ್ಕೆ ಬರ್ತಾಳೆ. ಅಮ್ಮಮ್ಮ ಇಸ್ಕೊಳ್ಳಲ್ಲ ಬಾಡಿಗೆನ. ನಿಂಗೇನು ತಲೆ ಕಟ್ಟಿದೆಯಾ ವಿದ್ಯಾ, ಏನಾಗೈತೆ ನಿನಗೆ, ಯಾಕೆ ಹಿಂಗಾಡಿಯಾ, ಹೋಗೆ ಸುಮ್ಮನೆ ಅಂತ ಬೈತದೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಅಮ್ಮಮ್ಮ, ನಾನು ದುಡ್ದುಬಿಟ್ಟು ನಾನು ಕೊಡ್ತೀನಿ ಬಾಡಿಗೆ ಅಂತ ಹೇಳಿದ್ದೆ. ನಾನು ಸುಮ್ಮನೆ ಆದರೆ ಬಾಡಿಗೆ ಇಲ್ದಲೆ ಆದರೆ ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಬಾಡಿಗೆ ತಗೊಳ್ಳೋದಿದ್ರೆ ಮಾತ್ರ ಇಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಂಪಾ ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾಳೆ. ವಿದ್ಯಾ ಅಂತಾಳೆ, ಅಮ್ಮಮ್ಮ ತಗೊಳ್ಳಿ ಬಾಡಿಗೆಯ, ನಾನು ಮಾತ್ರ ಹಂಗೆ ಆದರೆ ಇರಲ್ಲ, ಪುಕ್ಷಟೆ ಇರಲ್ಲಕ್ಕೆ ನಾನು ಇಷ್ಟ ಇಲ್ಲ, ನಂಗೆ ಬೇಡ ಅಂತ. ಆದರೆ ಅಮ್ಮಮ್ಮ ತಗೊಳ್ಳೋದೇ ಇಲ್ಲ, ಬೇಜಾರು ಮಾಡ್ಕೊಳ್ಳುತ್ತೆ. ಚಂಪನ ಕೈ ಕೊಟ್ಬಿಟ್ಟು ಅಮ್ಮಮ್ಮಂಗೆ ಆಮೇಲೆ ಕೊಡು ಚಂಪ ನೀನು ಅಂತ ಹೇಳ್ತಾಳೆ. ಆಮೇಲೆ ಚಂಪ ಇಸ್ಕೋತಾಳೆ. ಆಮೇಲೆ ಅವಳು ಹೋಗ್ತಾಳೆ ವಿದ್ಯಾ ಮನೆಗೆ, ಔಟ್ ಹೌಸಿಗೆ ಹೋಗ್ತಾಳೆ. ಈ ಕಡೆ ಈ ಅಜ್ಜಿ ಭಾಳ ಯೋಚನೆ ಮಾಡುತ್ತೆ. ನೆನ್ನೆಯಿಂದನೂ ಯೋಚನೆ ಮಾಡ್ತಾನೆ. ನಿನ್ನೆನೂ ಬೇರೆ ರೀತಿ ಯೋಚನೆ ಮಾಡ್ತಿತ್ತು, ಇವತ್ತು ಬೇರೆ ರೀತಿ ಯೋಚನೆ ಮಾಡ್ತೈತೆ. ಎಷ್ಟು ಯೋಚನೆ ಮಾಡಿದ್ರೂ ಅವರಿಬ್ಬರನ್ನ ಒಂದು ಮಾಡೋಕ್ಕಾಗ್ತಿಲ್ವಲ್ಲ, ಏನು ಕತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಲೇ ಐತೆ. ಆದರೆ ವಿದ್ಯಾ ಮಾತಾಡಿ ಅಷ್ಟು ಮಾತಾಡ್ಬಿಟ್ಟು ಅವಳ ಪಾಡಿಗಳು ಹೊರಟೋಗ್ತಾಳೆ. ಆಮೇಲೆ ಅಜ್ಜಿ ಎಲೆ ಇಟ್ಕೊಂಡಿರುತ್ತೆ, ಎಲೆ ಅಡಿಕೆ ಇಟ್ಕೊಂಡು ಅವ್ರು ಹಾಕ್ಕೊತಾರೆ. ಹಾಕ್ಕೊಳ್ಳೋಕ್ಕೆ ಎಲೆ ಅಡಿಕೆ ಇಟ್ಕೊಂಡಿರುತ್ತೆ. ಆಮೇಲೆ ಚಂಪಾ ಕೈಲಿ ದುಡ್ಡು ಕೊಡ್ತಾಳೆ ವಿದ್ಯಾ. ಚಂಪಾ ಇಟ್ಕೊಂಡಿರ್ತಾಳೆ ಅಲ್ಲಿ. ಅಜ್ಜಿ ಆಮೇಲೆ ಏನು ಮಾಡುತ್ತೆ, ಅಜ್ಜಿ ಮನೆಗೆ ಹೋಗುತ್ತೆ. ಮನೆಗೆ ಹೋಗಿ ಚಂಪಾ ಮತ್ತು ಪುಕ್ಷಟೆ ಎಲ್ಲರನ್ನೂ ಕರ್ಕೊಂಡು ನಡಿರೋ ವಿದ್ಯಾ ಮತ್ತು ಭದ್ರನ ಮನೆಗೆ ಔಟ್ ಹೌಸಿಗೆ ಹೋಗ್ಬರೋಣ ಅಂತ ಹೋಗುತ್ತೆ. ಬೇಡ ಸುಮ್ಮನಿರು ಇಷ್ಟೊತ್ತಲ್ಲಿ ಅಂದರೆ ಕೇಳೋದೇ ಇಲ್ಲ ಅಂತ ಹೋಗಿ ಬಾಗಿಲು ದಡ 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 ಅಂತ ಬಾಗಿಲು ತಟ್ತಾರೆ. ಆಮೇಲೆ ಇವರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹಾಸಿಗೆ ಮಲಗಿರ್ತಾರೆ. ಅದಕ್ಕೆ ಮುಂಚೆ ವಿದ್ಯಾ ಕೆಲಸ ಮಾಡಿರ್ತಾಳೆ, ಕಾಲೇಜಿಗೆ ಹೋಗಿರ್ತಾಳೆ, ಮನೆಗೆ ಬಂದಿರ್ತಾಳಲ್ಲ, ಕಾಲು ಪಾಪ ಬಸ್ರಿ ಇರೋದ್ರಿಂದ ಕಾಲು ಎಳಿತಾ ಇರ್ತವೆ, ತುಂಬ ನೋವು ತಿಂತಿರ್ತಾಳೆ. ಹಂಗಾಗ್ಬಿಟ್ಟು ಕಾಲು ಎಳಿತಾವಲ್ಲ ಅಂತೇಳಿ ಮಲ್ಕೋತಾಳೆ. ಕಾಲಿಗೆ ಆಯಿಂಟ್ಮೆಂಟ್ ಹಚ್ಕೊಂಡು ಮಸಾಜ್ ಮಾಡ್ಕೋತಾ ಇರ್ತಾಳೆ. ಅದನ್ನು ಅವನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಭದ್ರ ಆ ಕಡೆ ತಿರ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ ಈ ಕಡೆ ತಿರ್ಗಿ ನೋಡ್ತಾನೆ. ಅವಳು ಕಾಲಿಗೆ ಮಸಾಜ್ ಮಾಡ್ತಿರೋದನ್ನ ನೋಡಿಬಿಟ್ಟು ಆಮೇಲೆ ಅದು ಯಾರಿಗೂ ಫ್ರೆಂಡಿಗೆ ಆಮೇಲೆ ಮಾಡ್ತೀನಿ ಬಿಡು ಫೋನು ಇಡು ಅಂತೇಳಿ ಇಡಿಸಿ ಈ ಕಡೆ ನೋಡ್ತಾನೆ ಒಂದು ಸಲ. ಆಮೇಲೆ ಸುಳ್ಳು ಹೇಳೋದ್ರಲ್ಲ ಇವರು ಎಂಥ ಜನ, ಸುಳ್ಳು ಹೇಳಿ ಸಂಸಾರ ಹಾಳು ಮಾಡಿಬಿಟ್ರಲ್ಲ ಅಂತೇಳ್ಬಿಟ್ಟು ಮತ್ತೆ ಸಿಟ್ಟು ಬರುತ್ತೆ ಅವನಿಗೆ. ಮತ್ತೆ ಏನಾರ ಮಡಿಕೆ ಸಾಯಲಿ ಅಂತಲೇ ಸುಮ್ಮನಾಗ್ತಾನೆ. ಆಮೇಲೆ ಅವನು ಆ ಕಡೆ ಹಾಸಿಗೆ ಮಲಗಿರ್ತಾನೆ, ಇವಳು ಈ ಕಡೆ ಹಾಸಿಗೆ ಮಲಗಿರ್ತಾಳೆ. ಅಷ್ಟೊತ್ತಿಗೆ ಇನ್ನೂ ಅವನು ಮಂಗೇ ಇರಲ್ಲ ಹೇಳ್ಬೇಕಂದ್ರೆ. ಇವಳು ಮಲ್ಕೊಳ್ಳೋಕೆ ರೆಡಿಯಾಗಿರ್ತಾಳೆ. ಅಷ್ಟೊತ್ತಿಗಾಲೇ ಅಜ್ಜಿ ರೆಡಿ ಆಗ್ಬಿಡುತ್ತೆ. ತೆಗಿರೋ ಬಾಗಿಲು ಅಂತ ದಟ ಬಟ ಅಂತ ಬಾಗಿಲು ಬಡಿಯುತ್ತೆ. ಆಮೇಲೆ ಭದ್ರ ಹೋಗಿ ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದ ತಕ್ಷಣ ಓಡಿ ಬಂದು ವಿದ್ಯುನ್ ಪಕ್ಕ ನಿಂತ್ಕೊಂಡು, ಏನರು ನಿಮ್ಮದು ಅವತಾರ, ಈ ಇಬ್ಬರನ್ನು ಮದುವೆ ಮಾಡಿರುತ್ತೆ ಅಂತಕ್ಕೆ ಬೇರೆ ಬೇರೆ ಮನ್ಕೊಳ್ಳೋಕೆ ಏನು ಅವತಾರ ಆಡ್ತಿದ್ದೀರ ನೀವು, ನಿಮಗೆ ನಾಚಿಕೆ ಆಗೋಲ್ವ ನಿಮ್ಮ ಯೋಗ್ಯತೆಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈತದೆ. ಅಜ್ಜಿ ಬೈದ್ಬಿಟ್ಟು ಇಬ್ಬರು ಒಂದಾಗಿ ಇದ್ದರೆ ಸರಿ, ಇಲ್ಲಾಂದ್ರೆ ಸುಮ್ಮನಿರಲ್ಲ ಅಂತ ಹೇಳಿ ಬರುತ್ತೆ. ಆಮೇಲೆ ಈ ಕಡೆ ವಿದ್ಯಾ ಏನು ಮಾತಾಡಲ್ಲ, ಸುಮ್ಮನಿರ್ತಾಳೆ. ಅವಳು ಪ್ರೆಗ್ನೆಂಟು ಅಂತ ಅಜ್ಜಿಗೆ ಗೊತ್ತಿರುತ್ತೆ. ಆದ್ರೂ ಅಜ್ಜಿ ಒಂದಾದರೆ ಒಳ್ಳೇದಲ್ವ ಅಂತ ಪಾಪ ಅದು ಸತತ ಪ್ರಯತ್ನ ಪಡುತ್ತೆ.
ಆದರೆ ಇಲ್ಲಿ ಇಬ್ಬರೂ ಅವನು ಬಗ್ಗಲ್ಲ, ಇವಳು ಬಗ್ಗಲ್ಲ. ಹೀಗಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.